2025ನೇ ವರ್ಷದ ಮೊದಲ ಸೂರ್ಯೋದಯವನ್ನ ಕಣ್ತುಂಬಿಕೊಂಡಿದ್ದಾರೆ ಜನ. ಎರಡು 2025ನೇ ವರ್ಷದ ಮೊದಲ ಸೂರ್ಯೋದಯವಾಗಿದೆ. ಒಡಿಶಾ, ತಮಿಳುನಾಡು, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಲವೆಡೆ ಸೂರ್ಯೋದಯವನ್ನ ಕಣ್ತುಂಬಿಕೊಂಡಿದ್ದಾರೆ ಜನ. ಹೊಸ ವರ್ಷ ಹಿನ್ನೆಲೆ ದೇಗುಲಗಳಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ದೇಶದ ಹಲವು ಪ್ರಮುಖ ದೇಗುಲಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ಉತ್ತರ ಪ್ರದೇಶದ ಅಯೋಧ್ಯ ದೇಗುಲದಲ್ಲಿ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ರಾಮನ ಆಶೀರ್ವಾದವನ್ನ ಪಡೆಯಲು ಭಕ್ತ ಸಾಗರ ಆಗಮಿಸ್ತಾ ಇದೆ. ಇದೀಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಒಡಿಶಾ, ತಮಿಳುನಾಡು, ಉತ್ತರಾಖಂಡ, ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಸೂರ್ಯೋದಯ ಆಗ್ತಾ ಇದೆ ಅಂತ ಹೇಳಿ. ಇಂತಹ ಒಂದು ಮನಮೋಹಕ ದೃಶ್ಯವನ್ನ ಸಾಕಷ್ಟು ಜನ ಅಲ್ಲಿ ಬಂದು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಲವೆಡೆ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ತಿದ್ದಾರೆ ಜನ. ಇದೀಗ ತಮಿಳುನಾಡಿನಲ್ಲೂ ಕೂಡ ಸಾಕಷ್ಟು ಎಷ್ಟು ಅದ್ಭುತವಾಗಿ ಗೋಚರಿಸ್ತಾ ಇದೆ ಆ ಸೂರ್ಯೋದಯ. ಹಾಗಾಗಿ ಅದನ್ನ ಅಲ್ಲಿನ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. 2025ನೇ ವರ್ಷದ ಮೊದಲ ಸೂರ್ಯೋದಯ ಇದಾಗಿದೆ. ತಮಿಳುನಾಡಾಗಿರ್ಬೋದು, ಒಡಿಶಾ, ಈಗ ಉತ್ತರಾಖಂಡದಲ್ಲಿ ಯಾವ ರೀತಿ ಗೋಚರಿಸ್ತಾ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹಲವೆಡೆ ಇದೇ ರೀತಿಯ ಸೂರ್ಯೋದಯ ಆಗ್ತಾ ಇದೆ. ಜನ ಕಣ್ತುಂಬಿಕೊಳ್ತಿದ್ದಾರೆ ಈ ಮನಮೋಹಕ ದೃಶ್ಯವನ್ನ. ಹೊಸ ವರ್ಷ ಹಿನ್ನೆಲೆ ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ವರ್ಷದ ಮೊದಲ ದಿನ ಆಗಿರೋದ್ರಿಂದ ಇವತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇಗುಲಗಳಿಗೆ ಆಗಮಿಸಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ವರ್ಷದ ಮೊದಲ ದಿನ ಬಂದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ವರ್ಷದಾದ್ಯಂತ ಸಾಕಷ್ಟು ಆಯಸ್ಸು, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ಕೊಡ್ಲಿ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಭಕ್ತ ಸಾಗರ. ಹೊಸ ವರ್ಷ ಹಿನ್ನೆಲೆ ದೇಗುಲಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆ ವೇಳೆ ಸಂಭ್ರಮ ಒಂದ್ ಕಡೆ ಮನೆ ಮಾಡಿದ್ರೆ ಮತ್ತೊಂದು ಕಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೋರಮಂಗಲದಲ್ಲಿ ಕುಡಿದು ಟೈಟ್ ಆಗಿ ಯುವತಿ ಬಿದ್ದಿದ್ದಾಳೆ. ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷವನ್ನ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ರೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೋರಮಂಗಲದಲ್ಲಿ ಕುಡಿದು ಟೈಟ್ ಆಗಿ ಯುವತಿ ಬಿದ್ದಿದ್ದಾಳೆ. ಕುಸಿದು ಬಿದ್ದ ಯುವತಿಯನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಮತ್ತೆ ಮತ್ತೊಬ್ಬ ಯುವಕ ನೋಡಿದ್ರೆ ಕುಡಿದ ಮತ್ತಲ್ಲಿ ತೇಲಾಡಿ ಕಾಕಿಗೆ ಸೆಲ್ಯೂಟ್ ಹೊಡೆದಿದ್ದಾನೆ. ಪೊಲೀಸ್ ಸಿಬ್ಬಂದಿಯನ್ನ ತಬ್ಬಿಕೊಳ್ಳಲು ಹೋಗಿದ್ದಾನೆ ಯುವಕ. ಪೊಲೀಸ್ ಸಿಬ್ಬಂದಿಗೆ ಮುತ್ತು ಕೊಟ್ಟಿದ್ದಾನೆ ಪಾನಮತ್ತ ಯುವಕ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಒಂದ್ ಕಡೆ ಜೋರಾಗಿ ನಡೀತಾ ಇದ್ರೆ ಇಲ್ಲಿ ಅವಾಂತರಗಳು ಮತ್ತೊಂದು ಕಡೆ ಸೃಷ್ಟಿಯಾಗ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಮೋಜು ಮಸ್ತಿ ಏನೇ ಇದ್ರೂ ಓಕೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಆದ್ರೂ ಕೂಡ ಅದನ್ನ ಕ್ರಾಸ್ ಮಾಡಿ ಈ ತರ ಹುಚ್ಚಾಟ ಮೆರಿತಾರೆ ಅಂತ ಅಂದ್ರೆ ನಿಜಕ್ಕೂ ಪೊಲೀಸರು ಎಷ್ಟೇ ಅಲ್ಲಿ ಒಂದು ಸೂಕ್ತ ಭದ್ರತೆಗಳನ್ನ ಒದಗಿಸಿದ್ರೂ ಕೂಡ ಈ ರೀತಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಕೋರಮಂಗಲದಲ್ಲಿ ನೋಡ್ತಾ ಇದ್ರೆ ಕುಡಿದು ಒಬ್ಳು ಯುವತಿ ಟೈಟ್ ಆಗಿ ಬಿದ್ದಿದ್ದಾಳೆ. ಮತ್ತೊಬ್ಬ ಯುವಕ ನೋಡಿದ್ರೆ ತೇಲಾಡ್ಕೊಂಡು ಪೊಲೀಸರಿಗೆ ಸಲ್ಯೂಟ್ ಹೊಡೆಯಕ್ ಹೋಗ್ತಾ ಇದ್ದಾನೆ. ಯಾಕೆ ಈ ರೀತಿ ಹುಚ್ಚಾಟ ಮೆರಿತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಕ್ಷಣಗಳು ಆಗ್ತವೆ ಅಂತಾನೆ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಒಂದು ಕಣ್ಗಾವಲನ್ನ ಇಟ್ಟಿರ್ತಾರೆ. ಆದ್ರೂ ಕೂಡ ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಡಿಮೆ ಅಂತೂ ಆಗೋ ರೀತಿ ಕಂಡು ಬರ್ತಾ ಇಲ್ಲ. ಯಾವ ಬ್ರ್ಯಾಂಡು ಇಷ್ಟು ಘಾಟು, ನೈಟು ಮಿಡ್ ನೈಟು ಕಾಣುತ್ತಿಲ್ಲ ರಾಂಗು ಲೈಟು.